ಎಲ್ರಿಗೂ ನಮಸ್ಕಾರ. ನೊಬೆಲ್ ಪ್ರೈಸ್ ಮಾನವ ಕುಲಕ್ಕೆ ಉಪಯೋಗವಾಗುವಂತಹ ಸಂಶೋಧನೆಗಳನ್ನ ಮಾಡಿದ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗುತ್ತದೆ. ಇದೇ ತರನಾದ ಕೆಲವಷ್ಟು ವಿಜ್ಞಾನದ ಸಂಶೋಧನೆಗಳು ಮೊದಲು ನಗುವನ್ನ ತರಿಸಿ ಆಮೇಲೆ ಆಳವಾದ ವಿಚಾರವನ್ನ ಮಾಡುವುದಕ್ಕೆ ದಾರಿಯನ್ನ ಮಾಡಿಕೊಡುತ್ತವೆ. ಇಂತಹ ಸಂಶೋಧನೆಗಳನ್ನ ಒಳಗೊಂಡಂತಹ ಆವಿಷ್ಕಾರಗಳಿಗೆ there is a separate prize that's called Ig Nobel Prize. Yes, those research and achievements first make the people laugh and then make them to think. ಪ್ರತಿ ವರ್ಷ ನಡೆಯುವ ಈ ಸಭೆಯಲ್ಲಿ 2025ರ ವಿಜ್ಞಾನ ವಿಭಾಗದ ಒಂದು ಬ್ಯೂಟಿಫುಲ್ ರಿಸರ್ಚ್ ಅನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಪಶು ಸಂಗೋಪನೆಯಲ್ಲಿ ಈ ಬ್ಲೈಟಿಂಗ್ ಫ್ಲೈಸ್ ಹಾವಳಿ ತುಂಬಾ ದೊಡ್ಡ ಸಮಸ್ಯೆ. ಇವುಗಳು ಹಸುವಿಗೆ ಅಂಟಿಕೊಂಡು ರೋಗಗಳನ್ನ ಹರಡುತ್ತವೆ. ಇದಕ್ಕೆ ಪ್ರತಿಯಾಗಿ ಜಪಾನಿನ ವಿಜ್ಞಾನಿಗಳು ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಅನ್ನ ಕಂಡುಕೊಳ್ತಾರೆ. ಅದೇನಂದ್ರ 6 ಕಪ್ಪು ಆಕಳುಗಳನ್ನ ತೆಗೆದುಕೊಂಡು 3:3 ಲ್ಯಾಟಿನ್ ಡಿಸೈನ್ ಮೂಲಕ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ. ಈ 2 ಆಕಳುಗಳಿಗೆ ಕಪ್ಪು ಮತ್ತು ಬಿಳಿಯ ಪಟ್ಟಿಗಳನ್ನ ಅದರ ದೇಹದ ಮೇಲೆ ಬರೆಯುತ್ತಾರೆ. ಇನ್ನೆರಡು ಆಕಳುಗಳಿಗೆ ಬರೀ ಕಪ್ಪು ಪಟ್ಟಿಗಳನ್ನ ಬರೆಯುತ್ತಾರೆ. ಉಳಿದ 2 ಆಕಳುಗಳಿಗೆ ವಿತೌಟ್ ಹ್ಯಾವಿಂಗ್ ಸ್ಟ್ರೈಪ್. ರಿಸಲ್ಟ್ ಸೇಸ್ ಕಪ್ಪು ಮತ್ತು ಬಿಳಿಯ ಪಟ್ಟಿಗಳನ್ನ ಬರೆದ ಆಕಳುಗಳಿಗೆ ಈ ಬೈಟಿಂಗ್ ಫ್ಲೈಸ್ ನ ಹಾವಳಿ ಉಳಿದೆರಡು ಆಕಳುಗಳಿಗಿಂತ ತುಂಬಾನೇ ಕಡಿಮೆ ಇರುತ್ತದೆ. ಎಸ್, ದೋಸ್ ಬ್ಲಾಕ್ ಅಂಡ್ ವೈಟ್ ಸ್ಟ್ರಿಪ್ಸ್ ಮೇಕ್ ದ ಫ್ಲೈಯಿಂಗ್ ಬೈಟ್ ಟು ರಿಪಲ್. This simple experiment is an alternative to use of conventional pesticide for mitigating biting fly attack in livestock. Science sometimes looks simple, sometimes funny, but it impacts always benefits to mankind. ಹೌದು, ಅದರ ಗುರಿ ಒಂದೇ, ಮಾನವ ಮತ್ತು ಪ್ರಕೃತಿಯ ಲಾಭ. ಧನ್ಯವಾದ.